ರಾಜ್ಯ ಕಾಂಗ್ರೆಸ್ನಲ್ಲಿ ತಾರಕಕ್ಕೇರ್ತಾ ಇದೆ ಕುರ್ಚಿ ಕದನ ಅಂತಾನೆ ಹೇಳ್ಬೋದು. ಸಾಕಷ್ಟು ಕುತೂಹಲಗಳನ್ನ ಮೂಡಿಸ್ತಾ ಇದೆ. ಡಿಕೆ ಶಿವಕುಮಾರ್ ಮತ್ತೆ ಸಿಎಂ ಕನಸಿಗೆ ಮತ್ತೆ ತಣ್ಣೀರನ್ನ ಎರಚ್ತಾರ. ಕಾಂಗ್ರೆಸ್ನಲ್ಲಿ ಕ್ರಾಂತಿ ಕಿಚ್ಚು. ರಾಹುಲ್ ಮಹಾ ಸಂದೇಶವನ್ನ ಏನಾದ್ರೂ ಕೊಡ್ತಾರಾ ಗೊತ್ತಿಲ್ಲ. ಹೈಕಮಾಂಡ್ ತೀರ್ಮಾನ ಏನು ಅಂತ. ಆಪ್ತರನ್ನ ದೆಹಲಿಗೆ ಕಳಿಸಿದ್ರು ಕೂಡ ಸಿಗಲಿಲ್ವಾ? ಕಾಂಗ್ರೆಸ್ನಲ್ಲಿ ಕ್ರಾಂತಿಯ ಕಿಚ್ಚು. ರಾಹುಲ್ ಮಹಾ ಸಂದೇಶ. ಆಪ್ತರನ್ನ ದೆಹಲಿಗೆ ಕಳಿಸಿದ್ರು ಕೂಡ ಫಲ ಸಿಗ್ಲಿಲ್ವಾ? ಹಾಗಿದ್ರೆ ಅಶ್ವವೇಗ ನ್ಯೂಸ್ನಲ್ಲಿ ರಾಗ ಸಂದೇಶದ ಎಕ್ಸ್ಕ್ಲೂಸಿವ್ ಮಾಹಿತಿ. ಸಿಎಂ ಬದಲಾವಣೆಗೆ ಒಪ್ಪದ ರಾಹುಲ್ ಗಾಂಧಿ. ಒಪ್ಪುತ್ತಾ ಇಲ್ಲ, ಆಸಕ್ತಿ ತೋರಿಸ್ತಾ ಇಲ್ಲ. ಡಿಕೆಶಿ ಭೇಟಿಗೂ ಕೂಡ ಸಮಯವನ್ನ ಕೊಟ್ಟಿಲ್ಲ ಕೈನಾಯಕ ರಾಹುಲ್ ಗಾಂಧಿ. 2 ದಿನ ಅಲ್ಲೇ ತಂಗಿದ್ರು ಡಿಕೆ ಸುರೇಶ್ ಹಾಗೆ ಡಿಕೆ ಶಿವಕುಮಾರ್. ಆದ್ರೂ ಕೂಡ ರಾಹುಲ್ ಗಾಂಧಿಯ ಭೇಟಿ ಸಿಗಲಿಲ್ಲ, ಭೇಟಿ ಭಾಗ್ಯ ಸಿಗಲಿಲ್ಲ. ಇದೀಗ ಎಕ್ಸ್ಕ್ಲೂಸಿವ್ ಆದಂತಹ ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ. ರಾಹುಲ್ ಗಾಂಧಿಗೆ ಸಿಎಂ ಬದಲಾವಣೆಯ ಬಗ್ಗೆ ಆಸಕ್ತಿ ಇಲ್ಲ ಅನ್ನುವಂತಹ ವಿಚಾರ ಹೊರಬೀಳ್ತಾ ಇರುವಂತದ್ದು. ಡಿಕೆ ಶಿವಕುಮಾರ್ ಸಿಎಂ ಕನಸಿಗೆ ತಣ್ಣೀರೆಚ್ತಾರ? ಹಾಗಿದ್ರೆ ರಾಹುಲ್ ಮಹಾ ಸಂದೇಶವನ್ನ ಕೊಟ್ಟಿದ್ದಾರೆ. ಆಪ್ತರನ್ನ ದೆಹಲಿ ಕಳಿಸಿದ್ರು ಕೂಡ ಏನೂ ಫಲ ಸಿಗ್ತಾ ಇಲ್ಲ ಡಿಕೆಶಿಗೆ ಅನ್ನುವಂತಹ ಮಾಹಿತಿ ತಾರಕಕ್ಕೇರ್ತಾ ಇದೆ. ಕುರ್ಚಿಯ ಕದನ. ಡಿಕೆಶಿ ಭೇಟಿಗೂ ಸಮಯವನ್ನ ಕೊಟ್ಟಿಲ್ಲ ಕೈನಾಯಕ ರಾಹುಲ್ ಗಾಂಧಿ. ಕುರ್ಚಿ ಕದನ ಮುಂದುವರಿತಾನೆ ಇದೆ. ಸಿದ್ದರಾಮಯ್ಯ ತಾನು ಮುಖ್ಯಮಂತ್ರಿಯಾಗಿಯೇ ಮುಂದುವರಿತೀನಿ ಅಂತ ಹೇಳ್ಬಿಟ್ಟು ಭರವಸೆಯನ್ನ ಕೊಟ್ಟಿದ್ದಾರೆ. ಹಾಗೆ ಬಜೆಟ್ ಮಂಡನೆ ನಾನೇ ಮಾಡ್ತೀನಿ, ನಾನೇ ಮುಂದುವರಿತೀನಿ ಅಂತ ಹೇಳ್ಬಿಟ್ಟು ಹೇಳಿರುವಂತಹ ಹೇಳಿಕೆ. ಜೊತೆಗೆ ಒಂದ್ ಕಡೆ ಡಿಕೆಶಿ ಬಣ ದೆಹಲಿ ದಂಡಯಾತ್ರೆಯನ್ನ ಕೈಗೊಂಡ್ರು ಕೂಡ ಯಾವುದೇ ಫಲ ಸಿಗ್ತಾ ಇಲ್ಲ. ರಾಹುಲ್ ಗಾಂಧಿಯ ಭೇಟಿಗೂ ಕೂಡ ಭಾಗ್ಯ ಸಿಕ್ಕಿಲ್ಲ. ಸೊ ಇದೀಗ ರಾಹುಲ್ ಗಾಂಧಿ ಸಿಎಂ ಬದಲಾವಣೆಯ ಬಗ್ಗೆ ಆಸಕ್ತಿಯನ್ನ ತೋರಿಸ್ತಾ ಇಲ್ಲ. ಒಂದು ದೊಡ್ಡ ಸಂದೇಶವನ್ನ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆಯ ಮಾತಿಲ್ಲ ಅನ್ನುವಂತಹ ಸಂದೇಶ. ಸೊ ಕಾದು ನೋಡಬೇಕು. ಹೈಕಮಾಂಡ್ ಕೊಟ್ಟ ಮಾತಿಗೆ ಈಗಲೂ ಕೂಡ ಬದ್ಧವಿದ್ದೇನೆ ಅಂತ ಹೇಳಲಾಗ್ತಾ ಇದೆ. ಸರ್ಕಾರ ರಚನೆ ವೇಳೆ ಕೊಟ್ಟ ಮಾತಿಗೆ ಹೈಕಮಾಂಡ್ ಬದ್ಧವಾಗಿದೆ. ಆದ್ರೆ ಈಗ ಸಮಯ ಸರಿಯಾಗಿಲ್ಲ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ಸಿಎಂ ಬದಲಾವಣೆ ಮಾಡೋದು ಈಗ ಬೇಡ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರು ಬಹಿರಂಗ ಹೇಳಿಕೆ ಕೊಡದಂತೆ ನೋಡ್ಕೊಳ್ಳಿ ಸಂದೇಶ ರವಾನೆಯಾಗಿದೆ ರಾಹುಲ್ ಗಾಂಧಿಯಿಂದ. ಸಿಎಂ ಡಿಸಿಎಂಗೆ ಈ ಬಗ್ಗೆ ಮಾಹಿತಿಯನ್ನ ಕೊಡಿ ಅನ್ನುವಂತಹ ಸಂದೇಶ ರಾಹುಲ್ ಗಾಂಧಿಯಿಂದ ರವಾನೆ ಆಗಿರುವಂತದ್ದು. ಮಲ್ಲಿಕಾರ್ಜುನ್ ಖರ್ಗೆಗೆ ರಾಹುಲ್ ಗಾಂಧಿ ಸಂದೇಶವನ್ನ ಕೊಟ್ಟಿದ್ದಾರೆ. ಖರ್ಗೆ ನಿವಾಸದಲ್ಲಿ ಸಭೆ ಕೂಡ ಆಯೋಜನೆ ಮಾಡಲಾಗಿತ್ತು. ಒಂದ್ ಕಡೆ ಮಧ್ಯಾಹ್ನ ಸಿದ್ದರಾಮಯ್ಯ ಕೂಡ ಭೇಟಿಯಾಗಿದ್ರು. ಅದರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಡಿಕೆ ಸುರೇಶ್ ಕೂಡ ಮಧ್ಯರಾತ್ರಿ ಸಭೆಯನ್ನ ಸಡನ್ಲಿ ಖರ್ಗೆ ಅವರ ನಿವಾಸದಲ್ಲಿ ಸಭೆಯನ್ನ ನಡೆಸಿ ಮಾತುಕತೆ ಚರ್ಚೆಯನ್ನ ಆಡಿದ್ರು. ಅದರ ಬೆನ್ನಲ್ಲೇ ಇದೀಗ ರಾಹುಲ್ ಗಾಂಧಿ ಸಂದೇಶವನ್ನ ರವಾನೆ ಮಾಡಿರುವಂತದ್ದು. ಯಾವುದೇ ಬದಲಾವಣೆ ಇಲ್ಲ, ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಜೊತೆಗೆ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರಬೇಕು, ಕೊಟ್ಟ ಮಾತಿನಂತೆ ನಡೆದುಕೊಳ್ತೀವಿ. ಬಟ್ ಈಗ ಸಿಎಂ ಬದಲಾವಣೆಗೆ ಸಮಯ ಸರಿ ಇಲ್ಲ. ಈ ಸಮಯದಲ್ಲಿ ಸಿಎಂ ಬದಲಾವಣೆ, ನಾಯಕತ್ವ ಬದಲಾವಣೆ ಬೇಡ, ಅದರ ಅಗತ್ಯ ಇಲ್ಲ. ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಸ್ಪಷ್ಟಪಡಿಸಿದ್ದಾರೆ.